ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿನ್ನೆ ನಡೆದಿದ್ದ ಮೆಗಾ ಆಕ್ಷನ್ ಅಲ್ಲಿ ಹೈಯೆಸ್ಟ್ ಬಿಡ್ ಆಗಿದ್ದು ರಿಷಬ್ ಪಂತ್, ಅದು ಲಕ್ನೋಗೆ. ಅದು ಕ್ಯಾಪ್ಟನ್ ಪ್ಲೇಯರ್ ಯಾರು ಇಲ್ಲ ಲಕ್ನೋಗೆ, ಅದಕ್ಕೋಸ್ಕರ ಲಕ್ನೋದವರು ಬಿಡ್ ಮಾಡಿ ಕ್ಯಾಪ್ಟನ್ ಪ್ಲೇಯರ್ ಬೇಕು ಅಂತ ತಗೊಂಡಿದ್ದು 27 ಕೋಟಿ. ಏನು 27 ಕೋಟಿ, ಯಪ್ಪ. ಅದು ಅಲ್ಲದೆ ಡೆಲ್ಲಿ ಪೈಪೋಟಿ ಕೊಟ್ಟಿದ್ದು ಇವ್ರಿಗೆ. ಡೆಲ್ಲಿ 23 ಕೋಟಿ ಗಂಟನೂ ಬರ್ತಾರೆ, ಅದೇನಿಲ್ಲ. ಅದಾದ್ಮೇಲೆ 23 ಕೋಟಿ ಆದ್ಮೇಲೆ ಲಕ್ನೋದವ್ರು ಒಂದ್ ಸ್ವಲ್ಪ ಇದ್ ಮಾಡ್ತಾರೆ. ಅದಾದ್ಮೇಲೆ ಡೆಲ್ಲಿ ಅವರು ತಿರ್ಗಾ RTM ಯೂಸ್ ಮಾಡ್ತಾರೆ. ಅದಾದ್ಮೇಲೆ ತಿರ್ಗಾ ಲಕ್ನೋದವರು ನಾವು ಬೈ ಮಾಡ್ತೀವಿ ಅಂತ ಅಂದಾಗ ಬಿಡ್ಡಿಂಗ್ ಪ್ರೈಸ್ ಹೇಳಿ ಅಂತಾರೆ. 27 ಕೋಟಿ ಹೇಳಿಟ್ನೆ ಡೆಲ್ಲಿ ಬೇಡ ಅಂತ ಫಿಕ್ಸ್ ಆಗ್ಬಿಡ್ತಾರೆ. ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಅಂದ್ರೆ ರಿಷಬ್ ಪಂತ್, ಅದು 27 ಕೋಟಿ ಗುರು. ಇಡೀ IPL ಹಿಸ್ಟ್ರಿಲಿ ಇದೇ ಫಸ್ಟ್ 27 ಕೋಟಿಗೆ ಹೋಗಿರೋದು. ಹೋದ್ ಸೀಸನ್ IPL ಅಲ್ಲಿ ಮಿಚೆಲ್ ಸ್ಟಾರ್ಕು 24.5 ಕೋಟಿ, ಆದ್ರೆ ಈ ಸಲ ಅಷ್ಟಕ್ಕೆ ಹೋಗಿಲ್ಲ, ಫುಲ್ ಆಫ್ ಅಂಡ್ ಆಫ್ ಹೋಗಿ ಬಂದ್ಬಿಟ್ಟಿದ್ದಾರೆ. ಈ ಸಲ ಇಂಡಿಯನ್ ಪ್ಲೇಯರು ಜಾಸ್ತಿ ಬಂದಿರೋದು ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿ. ಮೊದಲನೇದು ರಿಷಬ್ ಪಂತ್, ಇವ್ರು 27 ಕೋಟಿಗೆ ಹೋದ್ರೆ. ಆಮೇಲೆ ಕಿಂಗ್ಸ್ 11 ಪಂಜಾಬ್ಗೂ ಪಾಪ ಕ್ಯಾಪ್ಟನ್ ಇಲ್ಲ, ಅದಕ್ಕೋಸ್ಕರ ಬಿಡ್ ಮಾಡಿ ಶ್ರೇಯಸ್ ಅಯ್ಯರ್ನ ತಗೊಂಡಿದ್ದು. ಅದು ಎಷ್ಟು, 26 ಕೋಟಿ .75. ಆದ್ರೂ ಶ್ರೇಯಸ್ ಅಯ್ಯರ್ಗೆ ಒಂದ್ ಸ್ವಲ್ಪ ಹೈಯೆಸ್ಟ್ ಬಿಡ್ ಮಾಡಿದ್ರು. ಇವ್ರಿಗೂ ಒಂದು ಮಿನಿಮಮ್ ಅಂದ್ರೆ 20 ಕೋಟಿ 22 ಕೋಟಿಗೆ ಶ್ರೇಯಸ್ ಅಯ್ಯರ್ನ ಪರ್ಚೇಸ್ ಮಾಡ್ಬೋದಿತ್ತು. ಆದ್ರೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಯ್ತು ಇದು ಅಮೌಂಟ್, 26 ಕೋಟಿ. ಅದಾದ್ಮೇಲೆ ನೆಕ್ಸ್ಟ್ ಥರ್ಡ್ ಬಿಡ್ ಆಗಿದ್ದು, ಅಂದ್ರೆ ನಾನು ಹೇಳ್ತಾ ಇರೋದು ಇವಾಗ ಹೈಯೆಸ್ಟ್ ಯಾರ್ಯಾರು ಬಿಡ್, ಹೈಯೆಸ್ಟ್ ಬಿಡ್ಗೆ ಯಾರ್ಯಾರು ಹೋದ್ರು ಅನ್ನೋದು ಹೇಳ್ತಾ ಇದ್ದೀನಿ ಹೊರತು ಇನ್ನೇನು ಅಲ್ಲ. ಅದಾದ್ಮೇಲೆ ಕೋಲ್ಕತ್ತಾದವರು ವೆಂಕಟೇಶ್ ಅಯ್ಯರ್ನ ಬಿಡ್ ಮಾಡಿದ್ದು 23.75 ಕೋಟಿ. ಏನಾದ್ರೂ RCB ಇನ್ನೊಂದು ಬಿಡ್ ಮಾಡಿ ಎತ್ತಿದ್ರೆ ಅವರು ನಮ್ಮ ಟೀಮಿಗೆ ಬತ್ತಿದ್ರು ಹೊರತು ಅವ್ರ ಟೀಮ್ಗೆ ಹೋಯ್ತಾ ಇರ್ಲಿಲ್ಲ. ಆದ್ರೆ ಇವ್ರಿಗೇನಕ್ಕೆ ಇಷ್ಟೊಂದು ಅಮೌಂಟ್ ಕೊಟ್ರು ಅಂತೂ ನನಗಂತೂ ಗೊತ್ತಿಲ್ಲ. ಅದು ಜಾಸ್ತಿ ಆಯ್ತು ಗುರು, 23 ಕೋಟಿ. ಅಪ್ಪ, ಒಂದು ಮಿನಿಮಮ್ ಅಂದ್ರೂ ವೆಂಕಟೇಶ್ ಅಯ್ಯರ್ಗೆ ಒಂದು 12-12.5 ಕೋಟಿಲಿ ಅದು ಜಾಸ್ತಿನೇ ಆಯ್ತು ಹೊರತು ಒಬ್ಬ ಆಲ್ರೌಂಡರು, ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಮಿಡಲ್ ಆರ್ಡರ್ ಆಡ್ಬೋದು, ಓಪನರ್ ಆಗಾಡು ಆಡಿಸ್ಬೋದಿತ್ತು. ಆದ್ರೆ 23 ಕೋಟಿ ಕೊಟ್ಟಿದ್ದು ವರ್ತ್ ಅನಿಸ್ಲಿಲ್ಲ. ಏನಕ್ಕೆ 23 ಕೋಟಿ? ಆದ್ರೆ 23 ಕೋಟಿ ಕೋಲ್ಕತ್ತಾದವ್ರು ಕೊಟ್ಟಿದ್ದು ಮೊದ್ಲು ಅವ್ರ ಟೀಮ್ಗೆ ಆಡಿದ್ದಕ್ಕೋಸ್ಕರ. ಅವ್ರು ನಮ್ಮ ಟೀಮಲ್ಲಿ ಚೆನ್ನಾಗಿ ಆಡಿದ್ದಾರೆ, ಹೋದ್ ವರ್ಷ ಚೆನ್ನಾಗಿ ಆಡಿ ಕೊಟ್ಟಿರೋದಕ್ಕೋಸ್ಕರ ಅವರು ತಮ್ಮ ಪ್ಲೇಯರ್ನ ಬಿಟ್ಕೊಟ್ಟಿಲ್ಲ. ನಮ್ಮ RCB ಬಿಡ್ ಮಾಡಿದ್ರು ಇವ್ರು RTM ಯೂಸ್ ಮಾಡ್ತಿದ್ರು ಅನ್ಸುತ್ತೆ, ಅದು ಅದನ್ನ ನೋಡ್ಕೋಬೇಕಿತ್ತು. ಆದ್ರೆ ಇವರು ಆರಾಮಾಗಿ ಇವರ ಪರ್ಚೇಸ್ ಮಾಡಿ ಇಟ್ಕೊಂಡ್ರು. ಸುಮ್ನೆ ಇದ್ರ ಬದ್ಲು ಇವ್ರು ಅಲ್ಲ ಮೊದ್ಲೇ ರಿಟರ್ನ್ ಒಂದು 11 ಕೋಟಿಗೆ ರಿಟರ್ನ್ ಮಾಡ್ಕೊಂಡಿದ್ರೆ ಇನ್ನ 13 ಕೋಟಿ ಉಳಿತಿತ್ತು. ಇವರೇ ಮಾಡ್ಕೊಂಡಿದ್ದ ಎಡವಟ್ ಕೆಲಸ. ಅದಾದ್ಮೇಲೆ ಪಂಜಾಬ್ ಅವರು ಹರ್ಷದೀಪ್ ಸಿಂಗ್ 18 ಕೋಟಿ. ಇದು ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಕೋತೀನಿ. ಹರ್ಷದೀಪ್ ಸಿಂಗ್ಗೆ 18 ಕೋಟಿ ಆದ್ರೂ ಪರವಾಗಿಲ್ಲ. ಒಬ್ಬ ಇಂಡಿಯನ್ ಬಾಲರು 18 ಕೋಟಿಗೆ ಹೋಗಿರೋದು ಒಂದು ರೇಂಜ್ಗೆ ಪರ್ಚೇಸ್ ಮಾಡ್ಬೋದಿತ್ತು. ಅಂದ್ರೆ ನನ್ನ ಪ್ರಕಾರ 15 ಕೋಟಿಗೆ ತಗೋಬೋದಿತ್ತು. ಅದು ಬಿಟ್ರೆ ಗುರು, ನೆಕ್ಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿದ್ದು ಯಜುವೇಂದ್ರ ಚಹಲ್, ಸ್ಪಿನ್ಗೆ 18 ಕೋಟಿ. ಈ ಪ್ಲೇಯರ್ಗೆ 18 ಕೋಟಿ ಕೊಟ್ಟಿದ್ದು ವರ್ತಲ್ಲ. ಒಂದು 15 ಒಳಗಿದ್ದಿದ್ರೆ ಈ ಯಜುವೇಂದ್ರ ಚಹಲ್ಗೆ ಕೊಡ್ಬೋದಿತ್ತು. ಸುಮ್ಮನೆ ಎಕ್ಸ್ಪೆಕ್ಟಿಂಗ್ ಇಟ್ಕೊಂಡು ಹೋಯ್ತಾರೆ. 18 ಕೋಟಿ ಗಂಟ ತಗೊಂಡೋಗಿರೋದು ವರ್ತೇ ಅಲ್ಲ. ಒಂದು 12-13 ಕೋಟಿಗೆ ಆರಾಮಾಗಿ ತಗೋಬೋದಿತ್ತು. ನಮ್ಮ RCB ಬಿಡ್ ಮಾಡಿದ್ರು. RCB ಹೆಂಗ್ ಬಿಡ್ ಮಾಡ್ತಾರೆ ಅಂದ್ರೆ ಒಂದು 6-7 ಕೋಟಿಗೆ ಸಿಕ್ಬಿಟ್ರೆ ಸಾಕು ಅಂತ ಇದ್ ಮಾಡ್ತಾರೆ. ಇವ್ರ ಅನ್ಕೊಳ್ಳೋ ಪ್ರಕಾರ ಯಾರು ಇನ್ನ ಬೇರೆ ಫ್ರಾಂಚೈಸಿಗಳು ಈ ತರ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಇಷ್ಟು ಈ ರೇಂಜಿಗೆ ಬಂದ್ರೆ ನಾವು ತಗೋತೀವಿ ಅನ್ನೋ ಕೆಪಾಸಿಟಿಲಿ ಅವ್ರು ಕೂತಿರ್ತಾರೆ. ಇವ್ರು RCB 7 ಕೋಟಿ ಅಂದ್ರೆ 7 ಕೋಟಿ ಗಂಟೆ ಎತ್ತುತ್ತಾರೆ, ಅದಾದ್ಮೇಲೆ ನಿಲ್ಲಿಸ್ತಾರೆ. ಬೇರೆ ಫ್ರಾಂಚೈಸಿಗಳು 12 ಕೋಟಿ 13 ಕೋಟಿ ಗಂಟೆ ಎತ್ತುತ್ತಾರೆ. ಅದು RCBಗೂ ನಮ್ಮ ಇದಕ್ಕೂ ಇದಿರೋದು. ಅದಾದ್ಮೇಲೆ ಜೋಸ್ ಬಟ್ಲರು 15.75 ಕೋಟಿ ಹೋಯ್ತಾರೆ. ಇದೇನಿಲ್ಲ ಗುರು, ಇದು ವರ್ತೆ.
ಈ ಪ್ರೈಸ್ ರೇಂಜ್ಗೆ ಜೋಸ್ ಬಟ್ಲರ್ನ ಓಪನರ್ ಬ್ಯಾಟ್ಸ್ಮನ್ ನ, ಅದು ವಿಕೆಟ್ ಬ್ಯಾಟರ್ನ ಎತ್ಕೊಂಡಿದ್ದು ಬೆಸ್ಟ್ ಆಪ್ಷನ್. ಅದಾದ್ಮೇಲೆ ಗುರು ತಗೊಂಡಿದ್ದು KL ರಾಹುಲ್, ಡೆಲ್ಲಿ. ಲಕ್ಕು ಗುರಿದು ಇದಂತೂ ಜಾಕ್ಪಟ್. 14 ಕೋಟಿ ಎಲ್ಲಿ ಸಿಗ್ತಾರೆ? ಇಂಡಿಯನ್ ವಿಕೆಟ್ ಕೀಪರ್, ಬ್ಯಾಟ್ಸ್ಮನ್, ಓಪನರ್ ಆಗಾರ ಆಡ್ತಾರೆ, ಮಿಡಲ್ ಆರ್ಡರ್ ಆಗಾರ ಆಡ್ತಾರೆ. ಒಂದೊಳ್ಳೆ ಪಿಕ್ ಇದು. ನಮ್ಮ RCB ಪಿಕ್ ಮಾಡ್ಬೋದಿತ್ತು. ಆದ್ರೆ ನಮ್ಮ KL ರಾಹುಲ್ನ ಒಂದು 7-8 ಕೋಟಿಗೆ ಬಿಡ್ ಮಾಡೋದ ಅಂತ ಅನ್ಕೊಂಡಿದ್ರು ಅನ್ಸುತ್ತೆ. ಇವರು ವೆಂಕಟೇಶ್ ಅಯ್ಯರಿಗೆ ಬಿಡ್ ಮಾಡೋ ಬದಲು KL ರಾಹುಲ್ಗೆ ಬಿಡ್ ಮಾಡಿದ್ರೆ ಒಂದು ಒಳ್ಳೆ ಚಾಯ್ಸ್ ಆಯ್ತಿತ್ತು. ಆದ್ರೆ ಯಾವುದೇ ರೀತಿ ಇದಕ್ಕೆ ತಲೆ ಯೂಸ್ ಮಾಡ್ಲಿಲ್ಲ ಮಂಗ್ಬಡಿ ಮಕ್ಳವರು. ಡೆಲ್ಲಿ ಅವರಂತೂ, ಅವನಂತೂ ಬಿಸ್ನೆಸ್ ಮ್ಯಾನು, ತಲೆ ಓಡ್ಸೆತಾಗ 14 ಕೋಟಿ ಎತ್ಕೊಂಡ ಜಾಕ್ಪಟ್ ಎತ್ಕ ಒಯ್ತಾ ಇರ್ತಾನೆ ತಗಿ ಆರಾಮಾಗಿ ಒಬ್ಬ ಒಳ್ಳೆ ಕ್ಯಾಪ್ಟನ್ ಅದ. ಅದಾದ್ಮೇಲೆ ಟ್ರೆಂಟ್ ಬೋಲ್ಟ್ ಗುರು. ಟ್ರೆಂಟ್ ಬೋಲ್ಟ್ ಬಿಡ್ಡಿಗೆ ನೀಟಾಗಿ ತಗೋಬೋದಿತ್ತು. MI ಅವ್ರು ತಗೊಂಡ್ರು 12.50 ಕೋಟಿಗೆ. ಇದು ಒಂದು ಒಳ್ಳೆ ಪರ್ಚೇಸು. ಅದಾದ್ಮೇಲೆ ರಾಜಸ್ಥಾನ್, ಜೋಸಫ್ ಆರ್ಚರ್ 12.50. ಇದಕ್ಕೂ ಜಾಸ್ತಿ ಆಯ್ತು. ಹೋಲ್ ಸೀಸನ್ ಆಡ್ಲೇ ಇಲ್ಲ, ಏನಕ್ಕೆ ಕೊಡ್ಬೇಕು? ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಲ್ಲ. ಲೆಂತ್ ಲೇನಲ್ಲಿ ಅಷ್ಟ ನೀಟಾಗಿ ಹಾಕಲ್ಲ, ತಂದು ಎಸೆಯೋದು ಅಷ್ಟೇ. ಸ್ಪೀಡ್ ಐತೆ ಬಾಲು, ಆದ್ರೆ ಲೆಂತ್ ಲೈನಲ್ಲಿ ಇಲ್ಲ. ಆದ್ರೂ 10 ಕೊಟ್ಟಿದ್ದು 12 ಕೊಟ್ಟಿದ್ದು ನನ್ನ ಪ್ರಕಾರ ವರ್ತಲ್ಲ. ಒಂದು 10 ಒಳಗೆ ಸಿಕ್ಕಿದ್ರೆ ಬೆಸ್ಟ್ ಆಪ್ಷನ್ ಒಂದು ರಾಜಸ್ಥಾನ್ಗೆ. ಅದಾದ್ಮೇಲೆ ಬೆಂಗಳೂರವರು ಹೆಜಲ್ವುಡ್ ಎಷ್ಟು 12.50 ಕೋಟಿ. ಇದು ನನಗೆ ಅನ್ಸಿದ್ದು ಇಷ್ಟು ವರ್ತಲ್ಲ. ಮೊದಲೇ ರಿಟರ್ನ್ ಮಾಡ್ಕೋಬೋದಿತ್ತು. RCBಲೇ ಇದ್ದಿದ್ದ ಪ್ಲೇಯರು 11 ಕೋಟಿ ಕೊಟ್ಟು ಅಲ್ಲೇ ರಿಟರ್ನ್ ಮಾಡ್ಕೊಂಡಿದ್ರೆ ಏನಿರ್ತಾರಲ್ಲ, ಇನ್ನೂ 1.5 ಕೋಟಿ ಉಳಿದಿರೋದು. ಆದ್ರೆ ಇವರು ಇಲ್ಲಿ ಬಂದು ಇನ್ನೂ ಸ್ವಲ್ಪ ಕಮ್ಮಿಗೆ ಸಿಗ್ತಾರೆ ಅಂದ್ಬಿಟ್ಟು ಇದ್ ಮಾಡಿದ್ರು. ಆದ್ರೆ ನನಗೆ ಪ್ರಕಾರ ಹೆಜಲ್ವುಡ್ T20 ಪ್ಲೇಯರ್ ಅಲ್ಲ, ಅವರು ಟೆಸ್ಟ್ ಪ್ಲೇಯರು. ಟೆಸ್ಟ್ ಅಲ್ಲಂತೂ ಲೆಂತ್ ಲೈನ್ ಅಂತೂ ಅದ್ದೂರಿಯಾಗಿ ಆಗ್ತಾರೆ. T20 ಅಷ್ಟೊಂದು ಎಫೆಕ್ಟಿವ್ ಇಲ್ಲ. ಆಸ್ಟ್ರೇಲಿಯನ್ಸ್ ಅವರು ಯಾವ್ದಾವ್ದೋ ಅಪರೂಪದಲ್ಲಿ ಮ್ಯಾಚಲ್ಲಿ ಆಡ್ಸೋದು ಹೊರತು ಎಲ್ಲ ಮ್ಯಾಚಲ್ಲೂ ಆಡ್ಸಕ್ ಹೋಗಲ್ಲ. ಇದನ್ನು ಇನ್ನು ಮೊಹಮ್ಮದ್ ಸಿರಾಜು ಗುಜರಾತ್ ಟೈಟನ್ಗೆ 12.25 ಕೋಟಿಗೆ ಹೋಯ್ತಾರೆ. ಇದುವೇ ಒಂದ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತು ಅಷ್ಟೇ. ಒಟ್ನಲ್ಲಿ ಒಳ್ಳೆ ಪಿಕ್ಕು. ನಮ್ಮ RCB ಬಿಟ್ರು, RTM ಕೇಳಿದ್ರು, ಆದ್ರೆ ಇವರು ಬಿಡ್ ಮಾಡಲ್ಲ ಅಂತ ಅಂದ್ರು, ತಗೊಂಡ್ರು ಅಷ್ಟೇ. ಅದಾದ್ಮೇಲೆ ಮಿಚೆಲ್ ಸ್ಟಾರ್ಕ್ನ 11.75 ಕೋಟಿ. ಹೋದ ಸೀಸನ್ ಅಲ್ಲಿ 24 ಕೋಟಿಗೆ ಹೋದವರು ಈ ಸೀಸನ್ ಅಲ್ಲಿ ಅರ್ಧಕ್ಕರ್ಧ ಇಳ್ದಿರೋದು. ಏನಕ್ಕಂದ್ರೆ ಇದು ಮೆಗಾ ಆಕ್ಷನ್, ಅದು ಅವಾಗ ನಡೆದಿದ್ದು ಮಿನಿ ಆಕ್ಷನ್. ಇದಕ್ಕೂ ಕಂಪೇರ್ ಆಗಲ್ಲ. ಇವಾಗ ನೋಡಿದ್ರೆ ಬರೀ 5 ಜನ ಇಟ್ಕೊಂಡು ಇನ್ನೆಲ್ಲಾರನು ಬಿಟ್ಟು ತಿರ್ಗಾ ಟೀಮ್ ಕಟ್ಬೇಕು. ಅವಾಗ ಏನು ಅಂದ್ರೆ ಟೀಮ್ ಇಟ್ಕೊಂಡು ಯಾರನ್ನ ಬೇಡ ಅಂತ ಬಿಟ್ಟು ಅವ್ರನ್ನ ತಿರ್ಗಾ ಪರ್ಚೇಸ್ ಮಾಡೋದು. ಅದು ಅವಾಗ ಮಿನಿ ಆಕ್ಷನ್ ಆಗಿತ್ತು. ಅದಕ್ಕೋಸ್ಕರ ನನಗೆ ಅವಾಗ ಹೋದ ವರ್ಷ ಗೌತಮ್ ಗಂಭೀರ್ ಕೋಲ್ಕತ್ತಾದಲ್ಲಿ ಇದ್ದಿದ್ದಕ್ಕೋಸ್ಕರ ಅಷ್ಟೊಂದು ಬಿಡ್ ಮಾಡಿ ಒಂದು ಪಿಕ್ ಮಾಡೋದ ಅಂತ ತಗೊಂಡಿದ್ದು. ಆದ್ರೂ ಅಷ್ಟೊಂದು ಎಕ್ಸ್ಪೆನ್ಸಿವ್ ಏನೂ ಆಗ್ಲಿಲ್ಲ. ಹೋದ ಸೀಸನ್ ಅಲ್ಲಿ ಎಲ್ಲಾ ಮ್ಯಾಚ್ ಓಡಿಸ್ಕೊಂಡು ಫೈನಲ್ ಮ್ಯಾಚ್ ಅಲ್ಲಿ ಎಫೆಕ್ಟಿವ್ ಆಗಿ ತೋರ್ಸಿದ್ರು, ಅದಕ್ಕೋಸ್ಕರ ಗೆಲ್ತು. ಅದಾದ್ಮೇಲೆ ನೆಕ್ಸ್ಟ್ ಫಿಲಿಪ್ ಸಾಲ್ಟ್. ಇದು ಒಳ್ಳೆ ಪಿಕ್ RCB. ಒಬ್ಬ ಓಪನರ್ ಬ್ಯಾಟ್ಸ್ಮನ್ ಬೇಕಾಗಿತ್ತು. ಓಪನರ್ ಬ್ಯಾಟ್ಸ್ಮನ್ಗೆ RCB ಒಳ್ಳೆ ಪಿಕ್ ಮಾಡಿದೆ ಫಿಲಿಪ್ ಸಾಲ್ಟ್ನ. ಅದಂತೂ ಒಂದು 11.50 ಕೋಟಿ, ಒಳ್ಳೆ ಇದು. ಆದ್ಮೇಲೆ ಇವರು RCB ಅವರು ರಬಾರ್ಡನ್ನು ತಗೋಬೋದಿತ್ತು 10 ಕೋಟಿಗೆ. ಸುಮ್ನೆ ಹೆಜಲ್ವುಡ್ಗೆ ಬಿಡ್ ಮಾಡ್ಕೊಂಡು ಹೋದ್ರಲ್ಲ, ಅದ್ರ ಬದಲು ಬಿಡ್ ಮಾಡಿದ ರಬಾರ್ಡ್ಗೆ. ಒಳ್ಳೆ ಬೆಂಕಿ ಪ್ಲೇಯರ್ ಗುರು. ಡೆತ್ ಓವರ್ ಅಲ್ಲಿ ಅದ್ದೂರಿಯಾಗಿ ಒಂದು ಓವರ್ ಹಾಕ್ಸಕ್ಕೆ ರಬಾರ್ಡ ಎಫೆಕ್ಟಿವ್ ಆಯ್ತಿತ್ತು. ಆದ್ರೆ ಇವರು ಬಿಡ್ ಮಾಡಕ್ಕೆ ಹೋಗ್ಲಿಲ್ಲ ರಬಾರ್ಡ್ಗೆ, ಸುಮ್ನೆ ಬಿಟ್ಬಿಟ್ರು ಅದೊಂದು. ಅದಾದ್ಮೇಲೆ ಮಾರ್ಕರ್ ಸ್ಟೋನಿಸ್ನು ತಗೋಬೋದಿತ್ತು. ಇವಾಗ ಆಡ್ತಿರೋ ಫಾರ್ಮ್ ಅಲ್ಲಿ ಮಾರ್ಕರ್ ಸ್ಟೋನಿಸ್ನ ಆರಾಮಾಗಿ 11 ಕೋಟಿ ತಗೋಬೋದಿತ್ತು. ಅದು ಅಲ್ದೆ ಅದಾದ್ಮೇಲೆ ಸನ್ರೈಸರ್ಸ್ ಹೈದರಾಬಾದ್ ಅವರು ಇಶಾನ್ ಕಿಶನ್ ನ ತಗೋತಾರೆ ಗುರು. ಒಳ್ಳೆ ಬಿಡ್ 11.25 ಕ್ರೋರ್. ಅದು ಜಾಸ್ತಿ ಆಯ್ತು. ಒಂದು 10 ಕೋಟಿ ಒಳಗೆ ಸಿಕ್ಕಿದ್ರೆ ಪಕ್ಕ.
ಇದೆಲ್ಲ ಬಿಡ್ಡಿಂಗು ನೀಟಾಗಿ ಆಯ್ತು. ಈ ಕಗೀಸರ ಬಡ ಮಹಮ್ಮದ್ ಸಮಿ ಸನ್ ರೈಸರ್ಸ್ ಹೈದರಾಬಾದ್ಗೆ 10 ಕೋಟಿಗೆ ಹೋಗಿದ್ದು. ಒಳ್ಳೆ ಆಪ್ಷನ್, ಇಂಡಿಯನ್ ಬಾಲರ್ 10 ಕೋಟಿಗೆ ಸಿಕ್ತಾ. ಇನ್ನೇನ್ ಬೇಕು ಇವ್ರಿಗೆ? ಇನ್ನೇನು ಇಲ್ಲ. ಇದೆಲ್ಲ ಒಳ್ಳೆ ಪಿಕ್ಕು. ಆದ್ರೆ ತಿಕ್ಲು ನನ್ ಮಕ್ಳು ಅಂದ್ರೆ ನಮ್ಮ RCB ಒಬ್ರೆ ಕಪಿ ಬಡೇವು ಆರಾಮಾಗಿ ಒಬ್ರಿಗೂ ಒಂದು ನೀಟಾಗಿ ಒಬ್ರಿಗೂ ಬಿಡ್ ಮಾಡಿಲ್ಲ. ಬಿಡ್ ಮಾಡಿರೋದಂದ್ರೆ ಇಬ್ರಿಗೆ, ಒಂದು ಲಿವಿಂಗ್ ಸ್ಟೋನ್, ಒಂದು ಫ್ಲಿಪ್ ಶಾಲ್ಟ್. ಇವ್ರಿಬ್ರು ನೀಟಾಗಿ ಚಾಯ್ಸ್ ಮಾಡಿ ಪಿಕ್ ಮಾಡೋರೆ. ಇವರಿಬ್ರು ಒಳ್ಳೆ ಚಾಯ್ಸು. ಒಬ್ಬ ಆಲ್ರೌಂಡರು, ಮಿಡಲ್ ಆರ್ಡರ್ ಸರಿಯಾಗಿ, ಒಬ್ಬ ಓಪನರು ಕೊಹ್ಲಿಗೆ ಓಪನರು. ಆದ್ರೆ ಇನ್ನ ಮಿಡಲ್ ಆರ್ಡರ್ಗೆ ಏನ್ ಇದ್ ಮಾಡೋರಂತ ಗೊತ್ತಿಲ್ಲ. KL ರಾಹುಲ್ ನ ತಕೊಂಡಿದ್ರೆ ಮಿಡಲ್ ಆರ್ಡರ್ ಆಡಿಸ್ಕೋಬೋದಿತ್ತು, ಓಪನರ್ ಆಗ ಆಡಿಸ್ಕೋಬೋದಿತ್ತು, ಒಬ್ಬ ವಿಕೆಟ್ ಕೀಪರ್ ಆಗಾರ ಆಡಿಸ್ಕೋಬೋದಿತ್ತು. ಇವಾಗ ಫಿಫ್ತ್ ಶಾಲ್ಟ್ ನ ವಿಕೆಟ್ ಕೀಪರ್ ಆಗ ಆಡಿಸ್ಕೋತಾರೆ. ಇನ್ನೇನು ಮಾಡಕ್ ಆಗಲ್ಲ. ಇದು ನಿನ್ನೆ ನಡೆದಿದ್ದಂತ ಆಕ್ಷನ್ ಅಲ್ಲಿ ಯಾರ್ಯಾರು ಎಕ್ಸ್ಪೆನ್ಸಿವ್ ಆಗಿದ್ರೋ ಆ ಪ್ಲೇಯರ್ಸ್ಗಳು, ಹಾಗೆ ಇವತ್ತು ಪ್ಲೇಯರ್ಸ್ಗಳು ಯಾವ್ಯಾವ ಪ್ರೈಸ್ ರೇಂಜ್ಗೆ ಯಾರ್ಯಾರು ಹೋಯ್ತಾರೆ ಅಂತ ಗೊತ್ತಿಲ್ಲ. ಅದನ್ನ ಇವತ್ತು ಆಕ್ಷನ್ ಅಲ್ಲಿ ನೋಡ್ಬೇಕು. ಅದ್ರಲ್ಲೂ ಆಕ್ಷನ್ ಅಲ್ಲಿ ಇವತ್ತು ನಮ್ ಕನ್ನಡಿಗರ ಅವ್ರೆ. ಇವತ್ತು ನಮ್ಮ RCB ಅವ್ರನ್ನ ಬೈ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಮನೀಶ್ ಪಾಂಡೆ, ಅಗರ್ವಾಲ್ ಇವ್ರಿಬ್ರು ಅವ್ರೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ನಮ್ಮ RCB ಭುವನೇಶ್ವರ್ ಕುಮಾರ್, ಇವ್ರು ಅಗರ್ವಾಲ್, ಮನೀಶ್ ಪಾಂಡೆ ನೀಟಾಗಿ 3ನ ಪಿಕ್ ಮಾಡಿದ್ರೆ ಆ ಬಾಲಿಂಗು ಸಿಗ್ತಾರೆ. ಮಿಡಲ್ ಆರ್ಡರ್ ಇಬ್ರು ಬ್ಯಾಟ್ಸ್ಮನ್, ಒಬ್ಬ ಓಪನರು, ಒಬ್ಬ ಮಿಡಲ್ ಆರ್ಡರ್, ನೀಟಾಗಿ ಬ್ಯಾಟ್ಸ್ಮನ್ಗಳನ್ನ ಪಿಕ್ ಮಾಡ್ಬೋದು. ಆದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮ್ಯಾನೇಜ್ಮೆಂಟ್ ಕಿತ್ತೋಗಿರೋ ಮ್ಯಾನೇಜ್ಮೆಂಟ್. ಅವ್ರ ಬಗ್ಗೆ ಮಾತಾಡಿದ್ರು ಎಷ್ಟು ಮಾತಾಡಿದ್ರೆ ನಮ್ ಬಾಲಿಂಗ್ ನಾವೇ ಬೈಕಂಡಂಗೆ. ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬೇಡ. ಇವತ್ತಿನ ಬಿಡ್ನ ನೋಡೋದ ಏನಾಗುತ್ತೆ ಅಂತ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ತರ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.